ನಮಸ್ಕಾರ ಎಲ್ಲರಿಗೂ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ಫಸ್ಟ್ ಆಫ್ ಆಲ್ ನವೇ ಶುಭೋದಯ. ಇವತ್ತಿನ ಮ್ಯಾಚ್ ಪ್ರಿವ್ಯೂಗೆ ಸ್ವಾಗತ. CSK ಸಪ್ಪ ಗ್ಯಾನ್ಸ್ ಪಂಜಾಬ್ ಕಿಂಗ್ಸ್. ಇವತ್ತು CSK ಅವರ ಹೋಮ್ ವೆನ್ಯೂ ಚೇಪಾಕ್ ಚಿದಂಬರಂ ಸ್ಟೇಡಿಯಂ ಅಲ್ಲಿ ನಡೀತಾ ಇರುವಂತಹ ಮ್ಯಾಚು. ಸೊ ಚೇಪಾಕಲ್ಲಿ ಏನು ಕಿತ್ಗುಡ್ಡೆ ಹಾಕ್ತಾರೆ ಚೆನ್ನೈ ಅವರು. ಈ ವೀಕಲ್ಲಂತೂ ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಫಸ್ಟ್ ಎರಡು ಮ್ಯಾಚ್ ನೋಡಿದ್ದೀರಾ ಅಂತಂದರೆ ಕೆಳಗಡೆ ಇರುವಂಥವ್ರು ಗೆದ್ದಿದ್ದಾರೆ, ಮೇಲ್ಗಡೆ ಇರುವಂಥವ್ರು ಸೋತಿದ್ದಾರೆ. ಸೊ ಆದ್ದರಿಂದ ಇವತ್ತು 10ನೇ ಪೊಸಿಷನ್ ಇರುವಂಥ CSK ಹೊಡೆಯುತ್ತಾ 5ನೇ ಪೊಸಿಷನ್ ಇರುತ್ತಾ ಪಂಜಾಬ್ ಕಿಂಗ್ಸ್ಗೆ. ಲಾಸ್ಟ್ ಮ್ಯಾಚ್ ನೋ ರಿಸಲ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಪಂಜಾಬ್ ಕಿಂಗ್ಸ್. ಪರವಾಗಿಲ್ಲ, ಡಿಸೆಂಟಾಗಿ ಚೆನ್ನಾಗಿ ಆಡ್ತಾ ಇದ್ದಾರೆ. CSK ಅಂತೂ ಬ್ಯಾಕ್ ಟು ಬ್ಯಾಕ್ ಸೋತ್ಕೊಂಡು ಬರ್ತಾ ಇದ್ದಾರೆ. ಸೋತಿ ಸಣ್ಣವಾಗಿ ಹೋಗ್ಬಿಟ್ಟಿದ್ದಾರೆ. CSKಗೆ ಒಂದು ಲಾಸ್ಟ್ ಆ ಒಂದು 0.1% ಹೋಪ್ ಏನಿದೆ ಅದು ಇವತ್ತು ಸರ್ವೈವ್ ಆಗ್ತಾರ, ಅಂದರೆ ಆ ಓಪಿಗೋಸ್ಕರ ಸರ್ವೈವ್ ಆಗ್ತಾರ ಅಥವಾ ಅದು ಏನಾಗ್ತಾರೆ ಅಂತ ಗೊತ್ತಿಲ್ಲ, ನೋಡಬೇಕಾಗತ್ತೆ ಅಷ್ಟೇ ಮಗ. ಒಟ್ಟಲ್ಲಿ ಇವತ್ತೆರಡು ಸೋತರು ಅಂತಂದರೆ ಅಫಿಷಿಯಲಿ ಆಲ್ರೆಡಿ ಔಟ್ ಆಗಿದ್ದಾರೆ. ಅಫಿಷಿಯಲಿ ಔಟ್ ಆಗಿ ಹೋಗ್ಬಿಡ್ತಾರೆ ಅಷ್ಟೇ. 6 ಮ್ಯಾಚ್ ಎಲ್ಲ ಗೆದ್ಬಿಟ್ಟು 7 ಮ್ಯಾಚ್ನ ಗೆಲ್ತು ಅಂದರೆ ಏನಾನ ಒಂದು ಚಾನ್ಸ್ ಇರ್ಬೋದು ನೋಡಿ. ರನ್ ರೇಟ್ ಎಲ್ಲ ಪುಷ್ ಮಾಡೋದು ಅಂದರೆ ಇದ್ರೂ ಇರ್ಬೋದು. ಯಾಕಂದರೆ ಇವಾಗ ಕೆಳಗಡೆ ಇರೋರೆಲ್ಲ ಸ್ವಲ್ಪ ಗೆಲ್ತಾ ಇರೋದು. ಲಾಸ್ಟ್ 2 ಮ್ಯಾಚ್ ಕೆಳಗಡೆ ಇರೋರು ಗೆದ್ದಿದ್ದಾರೆ. ಸ್ವಲ್ಪ ಈ ಥರ ಪುಷ್ ಆಯಿತು ಅಂತ ಅಂದಾಗ ಇವರು ಕೂಡ ಒಂದು ಪಾಸಿಟಿವಿಟಿ ಅನ್ನೋದು ಬಿಲ್ಡ್ ಆಗುತ್ತೆ. ಬಟ್ CSKಗೆಲ್ಲ ಸೀನ್ ಕಾಣಿಸ್ತಿಲ್ಲ ಮಗ. CSK ಇಲ್ಲಿ ಕಂಟಿನ್ಯೂಸ್ ಆಗಿ 6 ಮ್ಯಾಚ್ನ ಗೆಲ್ಲಬೇಕು ಅಂದರೆ ಏನು ಸುಮ್ಮನೆ ಮಾತಾ? ಆಗಲ್ಲ ಅಂತ ಅನ್ಕೊಂತೀನಿ. ಕಂಟಿನ್ಯೂಸ್ ಆಗಿ 5 ಮ್ಯಾಚ್ನ ಗೆಲ್ಲಬೇಕು ಅನ್ನೋ ಸುಮ್ಮನೆ ಮಾತಾ? ನನ್ನ ಪ್ರಕಾರ ಆಗೋದಿಲ್ಲ. ಸುಮ್ಮನೆ ಅದೇ ಶಾಸ್ತ್ರಕ್ಕೋಸ್ಕರ ಆಡಬೇಕಷ್ಟೇ CSK ಅವರು. ಹೆಡ್ ಟು ಹೆಡ್ ಅಂತ ಬಂದಾಗ ಆಲ್ರೆಡಿ ಈ ಸೀಸನ್ 1 ಮ್ಯಾಚ್ನ ಆಡಿದರೆ ಪಂಜಾಬ್ ಕಿಂಗ್ಸ್ ಅಗೇನ್ಸ್ಟು. ಅದರಲ್ಲಿ ಆಲ್ಮೋಸ್ಟ್ 18 ರನ್ನಿಂದ ಏನೋ ಸೋತಿದ್ದಾರೆ. 219 ಟಾರ್ಗೆಟ್ ಆಗಿ ಕೊಟ್ಟಿದ್ರು ಪಂಜಾಬ್ ಕಿಂಗ್ಸ್ ಅವರು. ಇವರನ್ನ ಚೇಸ್ ಮಾಡೋದಕ್ಕೆ ಆಗಲಿಲ್ಲ. 201 2 ರನ್ ಹೊಡಿತಾರೆ. ಸೊ ಆಲ್ಮೋಸ್ಟ್ ಕ್ಲೋಸಿಗೆ ಬಂದರು, ಚೇಸ್ ಆನ್ ಮಾಡೋದಕ್ಕೆ ಆಗಲಿಲ್ಲ ಅಷ್ಟೇ. ಅದೊಂದೇ ಮ್ಯಾಚ್ ಅಂತ ಕಾಣಿಸ್ತೀವಿ 200 ಹೊಡೆದಿರೋದು. ಬೇರೆ ಯಾವ ಮ್ಯಾಚಲ್ಲಿ ಕೂಡ 200 ಹೊಡೆದೇ ಇಲ್ಲ. CSK 31 ಮ್ಯಾಚ್ ಆಡಿದ್ದಾರೆ ಪಂಜಾಬ್ ಕಿಂಗ್ಸ್ ಅಗೇನ್ಸ್ಟು. ಅದರಲ್ಲಿ 16 ಮ್ಯಾಚ್ನ CSK ಗೆದ್ದರೆ, 15 ಮ್ಯಾಚ್ನ ಪಂಜಾಬ್ ಕಿಂಗ್ಸ್ ಗೆದ್ದರೆ. ಹಂಗೆ ನೋಡೋಕೆ ಹೋದ್ರೆ ಕಡಕಾಗಿ ಮೇಂಟೈನ್ ಮಾಡಿದ್ದಾರೆ ಗುರು ಪಂಜಾಬ್ ಕಿಂಗ್ಸ್ ಅವರು. ಹಿಸ್ಟಾರಿಕ್ ಸ್ಟ್ಯಾಟ್ಸ್ ನೋಡ್ತು ಅಂದರೆ ಆಲ್ಮೋಸ್ಟ್ ಈಕ್ವಲ್ ಇದೆ. ನಾವು RCB ದಿನ ಎಲ್ಲ ಈ ರೇಂಜಿಗೆ ಸ್ಟ್ಯಾಟ್ಸು CSK ಮೇಲೆ. ಸೊ ಇನ್ನು ಹೆಡ್ ಟು ಹೆಡ್ ಇನ್ ಚೆನ್ನೈ ಅಂತ ಬಂದಾಗ ಚೇಪಾಕಲ್ಲಿ 8 ಮ್ಯಾಚ್ ಆಗಿದೆ. ಅದರಲ್ಲಿ 8 ಮ್ಯಾಚ್ನ CSK ಗೆದ್ದರೆ, 8 ಮ್ಯಾಚಲ್ಲಿ 4 ಮ್ಯಾಚ್ನ CSK ಗೆದ್ದರೆ, 4 ಮ್ಯಾಚ್ನ CSK ಇಲ್ಲಿ ಸೋತಿದ್ದಾರೆ. ಆಲ್ಮೋಸ್ಟ್ ಇಲ್ಲಿ ಈಕ್ವಲ್ ಇದೆ ಅಂತ ಹೇಳಬೇಕು. ಬೇರೆ ಟೀಮ್ಗಳಿಗೆ ಕಂಪೇರ್ ಮಾಡ್ತಾರೆ ಪಂಜಾಬ್ ಕಿಂಗ್ಸ್ ಅವರು ಚೇಪಾಕ್ ಸ್ಟೇಡಿಯಮ್ಮಲ್ಲಿ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಯಾಕಂದರೆ ನೀವು ಸನ್ರೈಸ್ ಹೈದರಾಬಾದ್ನ ತೊಗೊಳ್ಳಿ, RCBನ ತೊಗೊಳ್ಳಿ, ಗೆದ್ದೇ ಇಲ್ಲ, ಜಮಾನ ಆಗೋಗ್ಬಿಟ್ಟಿತ್ತು. ಸನ್ರೈಸ್ ಹೈದರಾಬಾದ್ ಅವರು ಮೊದಲನೇ ವಿನ್ನರ್ ರಿಜಿಸ್ಟರ್ ಮಾಡ್ತಾರೆ ಚೇಪಾಕಲ್ಲಿ. ಇಲ್ಲಿ ನೋಡ್ತಾರೆ 4 ಮ್ಯಾಚ್ನ ಗೆದ್ದಿದ್ದಾರೆ ಪಂಜಾಬ್ ಕಿಂಗ್ಸ್ ಅವರು. ಸೊ ಹಿಸ್ಟ್ರಿ ಅಂತೂ ಕರೆಕ್ಟಾಗಿ ಕಡಕ್ಕಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಏನು ಟ್ರೋಫಿ ಗೆದ್ದಿಲ್ಲ ಅನ್ನೋದನ್ನು ಕೂಡ ಪಂಜಾಬ್ ಕಿಂಗ್ಸ್ ಅವರು. CSKಯಲ್ಲಿ 74 ಮ್ಯಾಚ್ ಓವರಾಲ್ ಆಗಿ ಆಡಿದ್ರಲ್ಲಿ 51 ಮ್ಯಾಚ್ನ ಗೆದ್ರೆ, 24 ಮ್ಯಾಚ್ನ ಕೇವಲ 24 ಮ್ಯಾಚ್ನ ಮಾತ್ರ ಸೋತಿದ್ದಾರೆ. ಈ ಸೀಸನಲ್ಲೇ ಸುಣವಾಗಿದ್ದಾರೆ. ಅಲ್ಲಿ ಹಿಂದೆ ಎಲ್ಲ ಸಖತ್ತಾಗಿ ಆಡಿದ್ರು ಗುರು. 51 ಮ್ಯಾಚ್ನ ಗೆದ್ದಿದ್ರೆ 76 ಮ್ಯಾಚಲ್ಲಿ ಏನಾರು ಅರ್ಥ ಮಾಡ್ಕೊಳ್ಳಿ ಹಿಸ್ಟ್ರಿ ಹೆಂಗಿದೆ CSKದು ಚೇಪಾಕಲ್ಲಿ ಅಂತ. ಕಿಂಗ್ಗಳು ಅವರಲ್ಲಿ ಚೇಪಾಕ್ ಅಂತ ಬಂದಾಗ 1 ಮ್ಯಾಚ್ ಟೈ ಆಗಿದೆ. 31 ಮ್ಯಾಚ್ನ ಬ್ಯಾಟಿಂಗ್ ಫಸ್ಟ್ ಆಡ್ಬಿಟ್ಟು CSK ಗೆದ್ದಿದ್ದಾರೆ. ಆ್ಯಂಡ್ 20 ಮ್ಯಾಚ್ನ ಚೇಸ್ ಮಾಡಿಬಿಟ್ಟು CSK ಗೆದ್ದಿದ್ದಾರೆ. ಬ್ಯಾಟಿಂಗ್ ಫಸ್ಟ್ ಆಡ್ಬಿಟ್ಟು ಗೆದ್ದಿರೋದೇ ಜಾಸ್ತಿ ಇವರಲ್ಲಿ. ಇನ್ನು ಪಂಜಾಬ್ ಕಿಂಗ್ಸ್ ಇಲ್ಲಿ 10 ಮ್ಯಾಚ್ ಆಡಿದ್ರೆ 4 ಮ್ಯಾಚ್ನ ಗೆದ್ದಿದ್ದಾರೆ, 5 ಮ್ಯಾಚ್ನ ಸೋತಿದ್ದಾರೆ. ಒಂದು ಸೂಪರ್ ಓವರ್ ವಿಕ್ಟ್ರಿ ಕೂಡ ಇದರಲ್ಲಿ ಆಗಿದೆ ಪಂಜಾಬ್ ಕಿಂಗ್ಸ್ಗೆ. 1 ಮ್ಯಾಚ್ ಟೈ ಕೂಡ ಆಗಿದೆ. ಆ್ಯಂಡ್ ಇಲ್ಲಿ ಹೈಯೆಸ್ಟ್ ಟೋಟಲ್ ರೆಕಾರ್ಡ್ ಆಗಿರುವಂಥದ್ದು ಪಂಜಾಬ್ ಕಿಂಗ್ಸ್ದು 201, CSKದು 246 ರನ್ನು ಹೈಯೆಸ್ಟ್ ಟೋಟಲ್ ರೆಕಾರ್ಡ್ ಆಗಿದೆ. ಟೋಟಲ್ ಆಗಿ ಚೇಪಾಕಲ್ಲಿ 90 ಮ್ಯಾಚ್ ಆಯಿತು ಅಂದರೆ 51 ಮ್ಯಾಚ್ನ ಗೆದ್ದಿರೋದು ಬ್ಯಾಟಿಂಗ್ ಫಸ್ಟ್ ಆಡಿ, 39 ಮ್ಯಾಚ್ನ ಗೆದ್ದಿರೋದು ಬ್ಯಾಟಿಂಗ್ ಸೆಕೆಂಡ್ ಆಡಿ. ಎರಡೂ ಕೂಡ ಆಲ್ಮೋಸ್ಟ್ ಸಿಮಿಲರ್ ಆಗೇನಿದೆ. ಬ್ಯಾಟಿಂಗ್ ಫಸ್ಟ್ ಆಡಿದ್ರೆ ಹಂಗೆ ನೋಡೋಕೆ ಹೋದರೆ ಬೆಟರ್ ಆಗಿರುತ್ತೆ ಅಂತ ಅನ್ಸುತ್ತೆ. ಒಂದು ಯೂಸ್ ಟಾರ್ಗೆಟ್ನ ಕೊಡ್ತು ಅಂತಂದರೆ ಚೇಪಾಕಲ್ಲಿ ಚೇಸ್ ಆನ್ ಮಾಡೋಂಥದ್ದು ಅಡೆನಿಗೆ ಒನ್ ಡೇ ಕಷ್ಟ ಆಗೇ ಆಗುತ್ತೆ. ಆವ್ರೇಜ್ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ ಬಂದ್ಬಿಟ್ಟು 162 ಇದೆ. ಸೊ ಇವತ್ತು ಬ್ಯಾಟಿಂಗ್ ತೊಗೊಂಡ್ರು ಆಶ್ಚರ್ಯ ಪಡೋ ವಿನಿಂಗ್ ಟೀಮು, ಟಾಸ್ ವಿನಿಂಗ್ ಟೀಮು. ಬ್ಯಾಟಿಂಗ್ ತೊಗೊಂಡ್ರು ಕೂಡ ಆಶ್ಚರ್ಯ ಪಡುವಂಥದ್ದೆಲ್ಲ ಏನಿಲ್ಲ. ಒನ್ ಸೈಡ್ ಕ್ವಾಲಿಟಿ ಇರುವಂಥ ಸೈಡು ಮಗ. ನೋಡಿದ್ರೆ ಬ್ಯಾಟಿಂಗ್ ನೋಡ್ತಂದ್ರೆ ಭಯ ಆಗುತ್ತೆ. ಲಾಸ್ಟ್ ಮ್ಯಾಚ್ ನೋಡಿರ್ತಾನೆ ಹಾಕೊಂಡು ಪ್ರಪ್ಸಿಮ್ರಾನ್ ಸಿಂಗು, ಪ್ರಿಯಾಂಶ್ ಆರ್ಯ ಎಲ್ಲ ಹಾಕೊಂಡು ಓಪನಿಂಗಲ್ಲಿ ರುಬ್ತಾ ಇದ್ದಂಗೆ. ಇಲ್ಲಿ ಏನು ಕಾನ್ಫಿಡೆನ್ಸೇ ಇಲ್ಲ. ಅಲ್ಲಿ ಆ ರಶೀದು ಗಿಶೀದು ಯಾರನ್ನ ಕರ್ಕೊಬೋತಾರೆ ಮಾತ್ರ ಗೀತಾರೆ ಅಂತ ಎಲ್ಲ. ಏನು ಕಾನ್ಫಿಡೆನ್ಸ್ ಇಲ್ಲ, ಏನಿಲ್ಲ. ಒಂದು ಬದನೆಕಾಯಿ ಇಲ್ಲ ಅಲ್ಲಿ. ಒಂದು ಪಾರ್ಟ್ನರ್ಶಿಪ್, ಓಪನಿಂಗ್ ಪಾರ್ಟ್ನರ್ಶಿಪ್ಪೇ ಬರ್ತಾ ಇಲ್ಲ ಅಲ್ಲಿ. ರಚಿನ್ ರವೀಂದ್ರನ ಕೂರಿಸ್ತಾರೆ, ಕಳಿಸ್ತಾರೆ, ಏನೇನೋ ಮಾಡ್ತಾರೆ. ಡೆವಾನ್ ಕಾನ್ವಿನೋ ಕರೆಸ್ತಾರೆ, ಕೂರಿಸ್ತಾರೆ, ಏನೇನೋ ಮಾಡ್ತಾರೆ. ಸ್ಯಾಮ್ ಕರನ್ ಆಡಿಸ್ತಾರೆ. ಸ್ಯಾಮ್ ಕರನ್ ಏನಕ್ಕೆ ಆಡಬೇಕು? ಫಸ್ಟ್ ಆಫ್ ಆಲು ರಚಿನ್ ರವೀಂದ್ರನೇ ಆಡ್ಬೋದಲ್ಲ ಅದ್ರ ಬದಲು. ಸ್ಯಾಮ್ ಕರನ್ ಏನು ಕಾಂಟ್ರಿಬ್ಯೂಟ್ ಮಾಡಿದ್ರೆ ಅಂತ ಇಟ್ಕೊಬೇಕು ಇವ್ರು ಟೀಮಲ್ಲಿ. ಇವತ್ತು ನನ್ನ ಪ್ರಕಾರ ರಚಿನ್ ರವೀಂದ್ರನ ಕರ್ಕೊಂಬಂದ್ರೆ ಚೆನ್ನಾಗಿರುತ್ತೆ. ಅಥವಾ ಡೆವಾನ್ ಕಾನ್ವೆನ್ ಆಡ್ಸೂ ಕೂಡ ಪರವಾಗಿಲ್ಲ ಓಪನಿಂಗ್ ಸ್ಲಾಟಲ್ಲಿ. ಆ ಇಬ್ಬರು ಯಂಗ್ಸ್ಟರ್ಸ್ ಏನು ಓಪನ್ ಮಾಡ್ತಿದ್ದಾರೆ. ಸೊ ಅದೇನೋ ಕನ್ವಿನ್ಸ್ ಮಾಡ್ತಾ ಇಲ್ಲ ನನಗಂತೂ. ಕಾನ್ಫಿಡೆನ್ಸ್ ಅನ್ನೋದು ಕೊಡ್ತಾನೆ ಇಲ್ಲ CSK ಟೀಮು. ಬೌಲಿಂಗಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಬ್ಯಾಟಿಂಗಲ್ಲಿ ಅಷ್ಟು ಕಾನ್ಫಿಡೆನ್ಸ್ ಇಲ್ಲವೇ ಇಲ್ಲ. ಅಲ್ಲಿ ಜಡೇಜಾ ಬಂದ್ರೆ ನೋಡಬೇಕಾಗುತ್ತೆ, ಡುಬೆ ಬಂದ್ರೆ ನೋಡಬೇಕಾಗುತ್ತೆ. ಸೊ ಈ ಥರ ಸೀನ್ ಇದೆ CSKದು. ಸೊ ಇವರು ಜಪ್ಪಾಯ ಅಂದರೂ 200 ಹೊಡೆಯೋದು ಕಾಣಿಸ್ತಾ ಇಲ್ಲ ನನಗೆ. ಚೇಪಾಕಲ್ಲಂತೂ 200 ಬರೋದೇ ಇಲ್ಲ ಬಿಡಿ ಇವರು ಬ್ಯಾಟಿಂದ. ಫಸ್ಟ್ ಬ್ಯಾಟಿಂಗ್ ಆಡಿದ್ರು ಅದೇ. CSK ಏನಾದರೂ ಫಸ್ಟ್ ಬೌಲಿಂಗ್ ಮಾಡ್ತು ಅಂದರೆ ಗೆಲ್ಲುವಂಥ ಚಾನ್ಸಸ್ ಇರುತ್ತೆ. ಫಸ್ಟ್ ಬ್ಯಾಟಿಂಗ್ ಆಡ್ತು ಅಂದರೆ ಪಕ್ಕ ಕಾಲೆತ್ಕೊಂತಾರೆ. ಇದಂತೂ ಪಕ್ಕ ಬರ್ಕೊಂಡು ಕೊಡ್ತೀನಿ. ಫಸ್ಟ್ ಬೌಲಿಂಗ್ ಮಾಡ್ತು ಅಂದರೆ ಬೇಗ ರೆಸ್ಟ್ರಿಕ್ಟ್ ಮಾಡಿ. ಯಾಕಂದರೆ ಬೌಲರ್ಸ್ ಚೆನ್ನಾಗಿದ್ದಾರೆ. ಪತಿರಾಣ ಆಗಿರಲಿ, ನೂರ್ ಅಹ್ಮದ್ ಆಗಿರಲಿ,
ಸಖತ್ ಬೌಲಿಂಗ್ ಹಾಕಿದ್ದಾರೆ ಗುರು ರೀಸೆಂಟಾಗಿ ನೋಡ್ತು ಅಂತಂದರೆ. ಬಟ್ ಬ್ಯಾಟಿಂಗ್ ಅಂತೂ ಅಜೀಬಾಗಿ ಆಡಿದ್ದಾರೆ. ಸೊ ಆದ್ದರಿಂದ ನನಗೆ ಕಾನ್ಫಿಡೆನ್ಸ್ ಇಲ್ಲ ಇವರ ಬ್ಯಾಟಿಂಗ್ ಮೇಲೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಫಸ್ಟ್ ಬೌಲಿಂಗ್ ಮಾಡಿದ್ರೆ ಗೆಲ್ಲುವಂಥ ಚಾನ್ಸ್ ಇರುತ್ತೆ. ಫಸ್ಟ್ ಬ್ಯಾಟಿಂಗ್ ಏನಾರು ಆಡ್ತು ಅಂದರೆ ನೆಲ ಕಚ್ಚಿಸ್ಬಿಟ್ಟು ಎತ್ತಿಸ್ಬಿಡ್ತಾರೆ ಅಷ್ಟೇ. ಇಲ್ಲಿ ಪಂಜಾಬ್ ಕಿಂಗ್ಸ್ದು ಬ್ಯಾಟಿಂಗು ಸಾಕಾಗಿದೆ, ಬೌಲಿಂಗು ಸಾಕಾಗಿದೆ. ಅಜ್ಜಿ ಆಲ್ ಓವರ್ ಆಲ್ರೌಂಡ್ ಟೀಮ್ ಥರ ಕಾಣಿಸ್ತಾ ಇದೆ. ಸೊ ನೋಡುವ ಅದು ಏನಾಗುತ್ತೆ ಅಂತ. ಲಾಸ್ಟ್ ಮ್ಯಾಚ್ ಬೇರೆ 200 ಹೊಡೆದಿದ್ರು. ಅನ್ಫಾರ್ಚುನೇಟಾಗಿ ಮಳೆ ಬಂದ್ಬಿಟ್ಟು ಮ್ಯಾಚ್ ಮುಣ್ಕೊಂಡೋಯ್ತು. KKR 1 ಪಾಯಿಂಟ್ ಈಸಿಯಾಗಿ ಎತ್ತಾಕೋಗ್ಬಿಟ್ರು. ಅಲ್ಲಿ ಚೇಸ್ ಡೌನ್ ಆಗಿರ್ತಿರ್ಲೋ ಗೊತ್ತಿಲ್ಲ. ಬಟ್ ಪಂಜಾಬ್ ಕಿಂಗ್ಸ್ ಅವ್ರು ಲಾಸ್ಟ್ ಮ್ಯಾಚ್ ಕೆಡಕಾಗಿನೇ ಆಡಿದ್ರು. ಸೊ ನೋಡೋಣ ಈ ಮ್ಯಾಚ್ ಏನಾಗುತ್ತೆ ಅಂತ. ಇವತ್ತಿನ ನನ್ನ ಪ್ರೆಡಿಕ್ಷನ್ನು ಇವತ್ತು ಎಲ್ಲ ಒಂಥರ ಈ ವೀಕಲ್ಲಿ ಫುಲ್ ಎಲ್ಲ ಉಲ್ಟಾ ಪಲ್ಟಾ ಆಗ್ತಾ ಇರ್ಬೋದು. ಯಾಕಂದರೆ ಕೆಳಗಡೆ ಒಂಥರ ಗೆಲ್ತಿರ್ಬೋದು. ಬಟ್ ನನಗೇನೋ ಕಾನ್ಫಿಡೆನ್ಸ್ ಇಲ್ಲ CSK ಗೆಲ್ತಾರೆ ಇವತ್ತಿನ ಮ್ಯಾಚ್ ಅಂತ. ಪಂಜಾಬ್ ಕಿಂಗ್ಸ್ ಟೀಮ್ ಸಾಕಾಗಿದೆ. ನೋಡೋಣ ಏನಾಗುತ್ತೆ ಅಂತ. ನನ್ನ ಪ್ರೆಡಿಕ್ಷನ್ ಇವತ್ತು ಪಂಜಾಬ್ ಕಿಂಗ್ಸ್ ಗೆಲ್ತಾರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾಯ್.